ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕ ಶೈಲಿಯ ಸಜ್ಜಕ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋಕೆ ಏನು ಬೇಕಂತ ನೋಡ್ಕೊಂಬರಮ್ರಿ. 1 ಕಪ್ ಕೊಬ್ಬರಿ ಹೆಚ್ಚಿಟ್ಕೊಂಡಿನಿ ರೀ. ಸ್ವಲ್ಪ ಗೋಡಂಬಿ ಬಾದಾಮಿಯನ್ನು ಕಟ್ ಮಾಡಿ ಇಟ್ಕೊಂಡಿನಿ ರೀ. ರವೆ ಹುರಿಯೋಕೆ ಸ್ವಲ್ಪ ಎಣ್ಣೆ ತೊಗೊಂಡಿನಿ ರೀ. ಏಲಕ್ಕಿ ಕುಟ್ಬಿಟ್ಟು ಇಟ್ಕೊಂಡಿನಿ ರೀ. ಒಂದೆರಡು ಸ್ವಲ್ಪ ಸೋಪ್ ತೊಗೊಂಡಿನಿ ರೀ. ಹಾಗೆ 1 ಕಪ್ ರವೆ ತೊಗೊಂಡಿನಿ ರೀ. ಮತ್ತು 1 ಕಪ್ ಬೆಲ್ಲ ತೊಗೊಂಡಿನಿ ರೀ. ಮಾಡೋದಕ್ಕೆ ಸ್ವಲ್ಪ ನೀರು ತೊಗೊಂಡಿನಿ ರೀ. ಇದನ್ನು ಹೆಂಗೆ ಮಾಡ್ದಂತ ನೋಡ್ಕೊಂಬರಮ್ರಿ. ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ರವೆ ಹಾಕೊಂಡಿನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಇದನ್ನು ಹುರ್ಕೊಂಬ್ರಿ ನೀಟಾಗಿ. ತುಂಬ ಚೆನ್ನಾಗಾಗುತ್ತೆ ರೀ. ಹೆಲ್ತಿಗೂ ಒಳ್ಳೇದ್ರಿ ಇದು. ಬೆಲ್ಲ ಹಾಕಿರ್ತೀವಲ್ರಿ, ಅದರ ಸಂಬಂಧ ಚಿಕ್ಕ ಮಕ್ಕಳಿಗೂ ತಿನ್ನಿಸ್ಬೇಕು ರೀ. ಸ್ವಲ್ಪ ತಾಕತ್ತದು ಬರ್ತದೆ ರೀ. ಇದನ್ನು ವಾರದಲ್ಲಿ 2-3 ಟೈಮ್ ಆದರೂ ತಿನ್ಬೋದು ರೀ. ಹೆಲ್ತಿಗೂ ತುಂಬ ಒಳ್ಳೇದ್ರಿ. ಇವಾಗ ಇದನ್ನು ನೀಟಾಗಿ ಹುರ್ಕೊಂಡಿನಿ ರೀ. ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದ್ಬಿಟ್ಟು 1 ಕಪ್ ರವೆ ತೊಗೊಂಡಿನಲ್ರಿ, ಅದೇ ಕಪ್ಪಿಲೆ 3 ಕಪ್ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ರೀ. ನಿಮಗೆ ಸ್ವಲ್ಪ ಅಳಿಸ್ಬೇಕಂದ್ರೆ 4 ಕಪ್ನೂ ಹಾಕೋಬೋದು ರೀ. ಹಾಗೆ ನಾನು ಇದಕ್ಕೆ ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ ರೀ. ಇದ್ರೊಳಗೆ ಮಿಕ್ಸ್ ಮಾಡಿ ನೀಟಾಗಿ ಇದು ಕರಗೋವರೆಗೂ ಬಿಡ್ಬೇಕು ರೀ. ನೋಡಿರಿ, ಬೆಲ್ಲ ಕರಗ್ತಾ ಇದೆ. ಬೆಲ್ಲ ಕರಗ ನಂತರ ಇದನ್ನು ಒಮ್ಮೆ ಸೋಸ್ಕೋರಿ, ಯಾಕಂದ್ರೆ ಹಳ್ಳದಿರುತ್ತೆ ರೀ. ನಾನು ಇದನ್ನು ಸೋಸ್ಕೊಂಡ್ಬಿಡ್ತೀನಿ ರೀ. ಸೋಸ್ಬಿಟ್ಟು ಪಾತ್ರೆಯನ್ನು ತೊಳೆದ್ಬಿಟ್ಟು ಇಟ್ಕೊಂಡಿನಿ ರೀ. ಅದರೊಳಗೆ ಸೋಸಿರುವ ನೀರನ್ನೇ ಆ್ಯಡ್ ಮಾಡ್ಕೊಂಡಿನಿ ರೀ. ಇದನ್ನು ಸ್ವಲ್ಪ ಕುದಿಯಾಗಿ ಬಿಡ್ಬೇಕು ರೀ. ಇವಾಗ ನಾವು ನೋಡಿ, ಇವಾಗ ಕುದೀತಾ ಇದೆ. ಇದನ್ನು ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ಇವಾಗ ನಾನು ಇದಕ್ಕೆ ಸೋಪು ಹಾಕ್ತಾಯಿದ್ದೀನಿ ರೀ. ಹಾಗೆ ಗೋಡಂಬಿ ಬಾದಾಮಿನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿ ತೊಗೊಂಡಿದ್ದೀವಲ್ಲ ರೀ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಕುಟ್ಟಿಟ್ಟಿರುವ ಏಲಕ್ಕಿನೂ ಇದಕ್ಕೆ ಸೇರಿಸ್ಕೊತೀನಿ ರೀ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇವಾಗ ಹುರಿದಿಟ್ಟಿರೋ ರವಾನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಹಾಕ್ತಾನೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ರೀ. ನಮ್ಮ ಮನೆಯಲ್ಲಿ ಗಟ್ಟಿಯಾಗಿ ತುಂಬ ಇಷ್ಟಪಡ್ತಾರೆ. ಅದ್ರ ಸಂಬಂಧ ನಾನು ನೀರು ಕಮ್ಮಿ ಇಟ್ಕೊಂಡಿನಿ. ನಿಮಗೆ ಮೀಡಿಯಮ್ ಸ್ವಲ್ಪ ಅಳಿಸ್ಬೇಕಂದ್ರೆ 1 ಕಪ್ ನೀರು ಜಾಸ್ತಿ ಹಾಕೋಬೋದು ರೀ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ಆಗ್ತಾಯಿದೆ ರೀ. ಇದು ಕುದೀತದ್ರಿ. ಇವಾಗ ನಾವು ಮುಚ್ಚಿಬಿಟ್ಟು 1 ನಿಮಿಷ ಇದನ್ನು ಬೇಯಿಸ್ಕೊಂಬ್ರಿ. ನೋಡಿ, ಗಟ್ಟಿ ಆಗ್ತಾಯಿದೆ ರೀ. ಸ್ವಲ್ಪ ಮಿಕ್ಸ್ ಮಾಡಿರಿ, ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ರೀ. ಸ್ವಲ್ಪ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ತಾಯಿರಿ. ಇವಾಗ ಇನ್ನೊಂದು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಂಬ್ರಿ. ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ಸಜ್ಜಕ ರೆಡಿ ಆಗ್ಯದ್ರಿ. ನಿಮ್ಗೆ ಇಷ್ಟ ಆದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಬಿಸಿ ಸಜ್ಜಕದೊಳಗೆ ಸ್ವಲ್ಪ ತುಪ್ಪ ಹಾಲು ಮಿಕ್ಸ್ ಮಾಡಿ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ ರೀ. ನೀವು ಸಹ ಒಮ್ಮೆ ಮಾಡಿ ತಿಂದು ನೋಡಿರಿ, ತುಂಬ ಟೇಸ್ಟಿಯಾಗಿರುತ್ತೆ ರೀ. ಇವಾಗ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿ. ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬ್ರಿ. ನನಗನ್ಸುತ್ತೆ ರೀ ವಿಡಿಯೋ ನಿಮಗೆ ಇಷ್ಟ ಆಗ್ಯದಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.